ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪೂರ್ತಿ ದೇಶದಲ್ಲಿ ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದೆ. ಅದರ ಉದ್ದೇಶ ಏನಿದೆ ಅಂದರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇವತ್ತು ಲೋಕಸಭಾನಲ್ಲಿ ಟೇಬಲ್ ಆಗ್ತಾ ಇದೆ. ಆ ಟೇಬಲ್ ಮಾಡ್ತಾ ಇರೋದು ಬಿಲ್ ಆ ಸಂವಿಧಾನಿಕ ಬಿಲ್ ಇದೆ, ಅನ್ಡೆಮೊಕ್ರೆಟಿಕ್ ಬಿಲ್ ಇದೆ. ಅದ್ರ ಪರವಾಗಿ ಈ ಜನರ ಹಿತ್ತಿನಲ್ಲಿ ಮಾಡ್ತಾ ಇರೋದು ಅಂತ ಒಂದು ಇದು ಭಾವನೆ ಉಂಟಿಸ್ತಾ ಇದ್ದಾರೆ ಸರ್ಕಾರದಿಂದ. ಜನರ ಹಿತ್ತಿನಲ್ಲಿ ಮಾಡ್ತಾ ಇದ್ದೀವಿ. ಜನರ ಹಿತ್ತಿನಲ್ಲಿ ಮಾಡೋದಿತ್ತಂದರೆ ಭಾಳಷ್ಟು ಕೆಲಸ ಇದೆ ಇವ್ರಿಗೆ ಕೆಲಸ ಮಾಡೋಕ್ಕೆ. ಆದರೆ ವಕ್ಫ್ದಲ್ಲಿ ಇಂಟರ್ವೆನ್ ಮಾಡೋದು ಇಶ್ಯೂ ಏನು ಇನ್ನೂ ತನಕ ಅವ್ರಿಗೆ ಗೊತ್ತಾಗಲಿಲ್ವಾ? 10 ವರ್ಷದಲ್ಲಿ ಇದು ಜನರ ಹಿತ್ತಿನಲ್ಲಿ ಇಲ್ಲ. ಈ ವಕ್ಫ್ ಅಮೆಂಡ್ಮೆಂಟ್ ಈ ಹಿಂದೂ ಮುಸ್ಲಿಂ ಭೇದ ಭಾವನೆ ಉಂಟಿಸೋದು ಇದು ಸರಿಯಲ್ಲ. ಈ ದೇಶಕ್ಕಾಗಿ ಸರಿಯಲ್ಲ. ಈ ದೇಶನ ಏನಂತಾರೆ ಡೆಮೊಕ್ರಸಿಗಾಗಿ ಸರಿ ಇಲ್ಲ. ಇದನ್ನ ಪೊಲಿಟಿಕಲ್ ಎಥಿಕ್ಸ್ನೂ ಇಲ್ಲ. ಆದರೆ ಈ ಮೋದಿ ಸರ್ಕಾರಿಗೆ ನಾವು ಇದು ಆಹ್ವಾನ ಮಾಡ್ತಾ ಇರೋದು ಏನಂದರೆ ಈ ಬಿಲ್ಲಿಗೆ ಕೈ ಬಿಡಬೇಕು. ಮತ್ತು ಎಲ್ಲ ಅಪೋಸಿಷನ್ ಪಾರ್ಟೀಸ್ ಮತ್ತು ಅಲೈ ಪಾರ್ಟೀಸ್ ನಾವು ಈ ಮೀಡಿಯಾ ಮುಖಾಂತರ ನಾವು ಹೇಳ್ತಾ ಇರೋದು ಈ ಬಿಲ್ಲಿನ ಅಪೋಸ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು. ಇಲ್ಲಾದರೆ ಈ ಆ್ಯಂಟಿ ಪೀಪಲ್ ಅನ್ಡೆಮೊಕ್ರೆಟಿಕ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಲ್ಲಿಗೆ ನೀವು ಅಪೋಸ್ ಮಾಡ್ತಾ ಇಲ್ಲ ಅಂದರೆ ನೋಡಿ ಈ ದೇಶದಲ್ಲಿ ಈ ರಾಜಕಾರಣಿ ಹ್ಯಾಂಗೆ ನಡೀತಾ ಇದೆ ಅದಕ್ಕೆ ನಡೆಸಬೇಕಂದ್ರೆ ಡೆವಲಪ್ಮೆಂಟ್ ಬೇಕು. ಈ ದೇಶದಲ್ಲಿ ಡೆವಲಪ್ಮೆಂಟ್ ಇಲ್ಲ. ಜನರ ಹಿತ್ತಿನಲ್ಲಿ ಏನು ಕೆಲಸ ಇಲ್ಲ. ಜಾತಿ ಭೇದ ಭಾವನೆ ಉಳಿಸೋದು, ಈ ದೇಶದಲ್ಲಿ ಕಮ್ಯುನಲ್ ವೈಲೆನ್ಸ್ ಮಾಡಿಸೋದು ಈ ರಾಜಕಾರಣಿಗಲ್ಲಲ್ಲ, ಈ ದೇಶಕ್ಕಾಗಿ ಅಲ್ಲಲ್ಲ, ಒಳ್ಳೆಯದಲ್ಲ. ನಾವು ಈ ಮೀಡಿಯಾ ಮುಖಾಂತರ ನಾವು ಹೇಳ್ತಾ ಇರೋದು ಈ ದೇಶಕ್ಕಾಗಿ ಎಲ್ಲರೂ ನಾಟ್ ಓನ್ಲಿ SDPI ಸೋಷಿಯಲ್ ಪೀಪಲ್ಸ್ ಕಾನ್ಸ್ಟಿಟ್ಯೂಷನ್ ಬಿಲೀವ್ ಮಾಡೋರು ಮತ್ತು ಈ ದೇಶಕ್ಕಾಗಿ ಹಿತಕ್ಕಾಗಿ ಯಾರು ವಿಚಾರಣೆ ಮಾಡ್ತಾರೆ ಅವ್ರದ್ದು ಎಲ್ಲರದ್ದು ಇದು ಇದೆ, ಇಚ್ಛೆ ಇದೆ. ಈ ದೇಶಕ್ಕಾಗಿ ಈ ಬಿಲ್ಲನ್ನು ರಿಜೆಕ್ಟ್ ಮಾಡಬೇಕು. ನಮ್ಮ ಕೂಡ ಇದೆ. ಆದರೆ ಒಂದು ವೇಳೆ ಇವರು ರಿಜೆಕ್ಟ್ ಮಾಡಿಲ್ಲ, ಈ ಬಿಲ್ಲಿಗೆ ಬಿಡುಗಡೆ ಮಾಡಿಲ್ಲ, ಕೈ ಬಿಟ್ಟಿಲ್ಲ ಅಂದರೆ ನಾವು ಉಗ್ರವಾಗಿ ಹೋರಾಟ ಈ ದೇಶದಲ್ಲಿ ಪೂರ್ತಿಯಾಗಿ ನಾವು ಮತ್ತು ಎಲ್ಲ ಜನರು ಕಲ್ತು ಈ ದೇಶಕ್ಕಾಗಿ ಪ್ರೊಟೆಸ್ಟ್ ಮಾಡಿ. ಮೊಹಮ್ಮದ್ ಮೊಹಸಿನ್, SDPI ಗುಲ್ಬರ್ಗ ಜಿಲ್ಲಾಧ್ಯಕ್ಷ.